ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾದಗಿರಿ ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ದಾಖಲೆಗಳ ಪುನರ್ ಪರಿಶೀಲನಾ ಕಾರ್ಯವು ಜೆಸ್ಕಾಂ ಇಇ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಇಂದಿನಿಂದ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಅಧಿಕೃತವಾಗಿ ಆರಂಭವಾಗಿದೆ. ಜಿಲ್ಲೆಯ 2,36,072 ಫಲಾನುಭವಿಗಳ ವಿವರಗಳನ್ನು ಪರಿಶೀಲಿಸಲಾಗಿದ್ದು, ಗ್ರಾಹಕರು ಜೆಸ್ಕಾಂ ಸಿಬ್ಬಂದಿಗೆ ಅಗತ್ಯ ಮಾಹಿತಿ ನೀಡಿ ಸಹಕರಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಗೃಹಜ್ಯೋತಿ ನೋಂದಣಿ ಅಂದರೆ 2.0 ಆ್ಯಪ್ ಮುಖಾಂತರ ಗೃಹಜ್ಯೋತಿ 2.0 ಆ್ಯಪ್ ಮುಖಾಂತರ ನಾವು ಎಲ್ಲ ಗ್ರಾಹಕರ ಮನೆ ಮನೆಗೆ ತೆರಳಿ ಅವರ ಒಂದು ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವು ಇಲ್ಲಿ ಯಾದಗಿರಿಯ ಲಕ್ಷ್ಮೀನಗರ ಬಡಾವಣೆಯಿಂದ ನಾವು ಎಲ್ಲ ಕಡೆ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಗೃಹಜ್ಯೋತಿ 2.0 ಆ್ಯಪ್ ಮುಖಾಂತರ ಗ್ರಾಹಕರಿಗೆ ನಾವು ಪುನಃ ವೆರಿಫೈ ಮಾಡಬೇಕಾದ್ರೆ ಗ್ರಾಹಕರು ನಮಗೆ ಸಹಕರಿಸಬೇಕು. ಅವರು ಈ ಕೆಳಗಿನ ದಾಖಲಾತಿಗಳು ನಮ್ಗೆ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಬೇಕಾಗುತ್ತೆ, ವೋಟರ್ ID ಕಾರ್ಡ್ ಬೇಕಾಗುತ್ತೆ, ರೇಷನ್ ಕಾರ್ಡ್ ಬೇಕಾಗುತ್ತೆ. ಅವ್ರು ಏನಾದರೂ ತೆರಿಗೆ ಪಾವತಿಸಿದ್ದಲ್ಲಿ ಅವ್ರದ್ದು ಒಂದು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಈ ಎಲ್ಲ ದಾಖಲಾತಿಗಳು ಕೊಟ್ಟರೆ ನಾವು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಇಮಿಡಿಯೇಟ್ಲಿ ಮಾಡ್ತೀವಿ. ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಈ ರೀತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಇದೆ. ಆನ್ಲೈನ್ ಅಪ್ಲಿಕೇಶನಲ್ಲೂ ಮಾಡ್ತೀವಿ, ಈ ಥರ ಆಫ್ಲೈನ್ ಅಪ್ಲಿಕೇಶನಲ್ಲೂ ನೋಂದಣಿ ಮಾಡಿಸ್ತಾ ಇದ್ದೀವಿ. ಕರ್ನಾಟಕದ ಎಲ್ಲ ಗ್ರಾಹಕರಿಗೆ ನಾವು ಗೃಹಜ್ಯೋತಿ ನೋಂದಣಿ ಇದು ಮಾಡ್ತಾ ಇದ್ದೀವಿ. ಇದರಲ್ಲಿ ಟ್ಯಾಕ್ಸ್ ಪೇಯರ್ಗೆ ಅಥವಾ ಸಾಮಾನ್ಯ ಯಾರಿಗೂ ಆತಂಕ ಇಲ್ಲ. ಇದರಲ್ಲಿ ನಾವು ಜಸ್ಟ್ ರಿಜಿಸ್ಟ್ರೇಷನ್ ಮಾಡಿ ಅವ್ರು ಕರೆಕ್ಟಾಗಿ ಕರ್ನಾಟಕದ ಮತದಾರರು ಇದ್ದಾರೋ ಇಲ್ಲ ಅನ್ನೋದು ಮಾತ್ರ ನಾವು ಫಸ್ಟ್ ವೆರಿಫೈ ಮಾಡ್ತಿದ್ದೀವಿ. ಅದು ಅವರು ಆ ವೋಟರ್ ID ಮುಖಾಂತರ ನಮಗೆ ಗೊತ್ತಾಗುತ್ತೆ. ಅದ್ರದ್ದು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 2,36,072 ಜನ ಟೋಟಲ್ ಗ್ರಾಹಕರಿದ್ದಾರೆ, ಗೃಹ ಬಳಕೆ ಗ್ರಾಹಕರು. ಅದರಲ್ಲಿ ಇಷ್ಟಕ್ಕಿಂತ ಮುಂಚೆ 2,22,518 ಜನ ನೋಂದಣಿ ಆಗಿದ್ರು ಹಳೆ ಗೃಹಜ್ಯೋತಿಯಲ್ಲಿ. ಆ 2,22,000 ಜನದ್ದೇನಿದೆ ನಾವು ಪುನಃ ಅವ್ರನ್ನ ವೆರಿಫೈ ಮಾಡಿ ಅದನ್ನು ನಾವು ಮತ್ತೆ ಸಲ್ಲಿಸ್ತಾ ಇದ್ದೀವಿ. ಯಾದಗಿರಿ ಜಿಲ್ಲೆದಂತ ಪರಿಷ್ಕರಣೆ ನಡೀತಾ ಇದೆ. ಇಂದಿನಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಮುಂಜಾನೆಯಿಂದ ಮಾಹಿತಿ ನಾವು ಮನೆ ಮನೆಗೆ ತೆರಳಿದಾಗ ಗ್ರಾಹಕರು ಸಹಕರಿಸಬೇಕು. ನಮಗೆ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು. ನಾವೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗಲ್ಲ. ಆ ಡಾಕ್ಯುಮೆಂಟ್ಸ್ ತೊಗೊಂಡು ನಾವು ಯಾವುದೂ ಜೆರಾಕ್ಸು ತೊಗೊತಾ ಇಲ್ಲ. ಆ ಡಾಕ್ಯುಮೆಂಟ್ಸ್ ತೊಗೊಂಡು ಇದನ್ನು ಆನ್ಲೈನ್ ಮುಖಾಂತರ ನೋಂದಣಿ ಮಾಡ್ತಿದ್ವಿ. OTPs ಬರುತ್ತೆ. OTP ಬಂದಾಗ ಆತಂಕ ಪಡಬಾರ್ದು. ನಿಮ್ಮ ಎದುರುಗಡೆ ಆಧಾರ್ದು ಒಂದು OTP ಬರುತ್ತೆ, ಗೃಹಜ್ಯೋತಿ ನೋಂದಣಿದು ಒಂದು OTP ಬರುತ್ತೆ. ಈ OTP ಬಂದಾಗ OTP ಕೊಟ್ಟು ಸಹಕಾರ ಮಾಡಬೇಕು.